ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಕನ್ನಡ ಸಾಹಿತ್ಯ ಮದುವೆಗೆ ವೇದಿಕೆ ಸಿದ್ಧ ಆಗ್ತದೆ ಅಂತ ಅನ್ನಿಸ್ತದೆ. ಬಿಕಾಸ್ ಯಾಕೆ ಈ ಮಾತನ್ನ ಹೇಳ್ತಿದ್ದೀವಿ, ಇಲ್ಲಿ ಸಾಹಿತ್ಯ ತಗೊಂಡ ಆ ಒಂದು ಬಿಗ್ ಡಿಸಿಷನ್ ಏನು, ಈ ಕಡೆ ಕಾರಣ ಸಾಹಿತ್ಯ ಬಗ್ಗೆ ಆಡಿದ ಮಾತುಗಳೇನು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾರಣ ಹೇಗಾದರೂ ಮಾಡಿ ಸರಿಯಾಗಿ ಪಾಠ ಕಲಿಸಿ ಒಪ್ಪಿಸ್ಲೇಬೇಕು. ಈ ಕಡೆ ವಿಶ್ವನಾಥ್ ಅವರ ಫ್ರೆಂಡನ್ನು ಸಾಹಿತ್ಯನ ಮದುವೆ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಅವರ ಮನೆಗೆ ಬರ್ತಾರೆ, ಬಟ್ ಬಿಲ್ಕುಲ್ ಸುತ್ತ ಆರಾಮ್ ಸಾಹಿತ್ಯನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ ವಿಶ್ವನಾಥ್ ಅವರ ಫ್ರೆಂಡ. ಆಗ ಈ ಕಡೆ ಕಾರಣ ತುಂಬಾ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಾನೆ. ಆದರೆ ನಮ್ಮ ರೆಪ್ಯುಟೇಷನೇ ಜಾಸ್ತಿ. ಇವತ್ತು ನೀನು ಆಡ್ತಿರೋ ಮಾತನ್ನು ನಂಬೇಕಾ? ಅವತ್ತು ಬಂದೆ ಹೇಳ್ದೆ, ಇವತ್ತು ಬಂದೆ ಈ ರೀತಿ ಹೇಳ್ತಿದ್ಯಾ, ಯಾಕೆ ವಿಶ್ವನಾಥ್ ದುಡ್ಡು ಕೊಟ್ಟಿದ್ದಾರೆ ಅನ್ಸುತ್ತೆ ಅಲ್ವಾ ಅಂತ ಎಲ್ಲ ಮಾತಾಡ್ತಿದ್ದಾರೆ. ಇದರಿಂದ ಕಾರಣ ತನ್ನ ತಾಳ್ಮೆ ಗೆಡದ ತುಂಬಾ ಸಾಂತ್ವನದಲ್ಲಿ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಮುಂದಾಗ್ತಿದ್ದಾನೆ. ಬಟ್ ಯಾವುದೇ ಕಾರಣಕ್ಕೂ ಅವ್ರು ಒಪ್ತಾ ಇದ್ದಾಗ, ಹೊರಗಡೆ ದಬ್ದಾಗ ಯಾವುದೇ ಕಾರಣಕ್ಕೂ ಇಲ್ಲಿಂದ ಜಗ್ಗೋದೇ ಇಲ್ಲ, ಮದುವೆ ಮಾಡಿಸಿ ಒಪ್ಸೇನೆ ಈ ಜಾಗದಿಂದ ಕದ್ಲೋದು ಅಂತ ಹೇಳಿ ಹೊರಗಡೆನೆ ಇಡೀ ರಾತ್ರಿ ಕೂಡ ಕಾಯ್ತಿದ್ದಾನೆ. ಬೆಳಿಗ್ಗೆ ಆಗ್ತಿದ್ದಾಗೆ ಮತ್ತೆ ಅವ್ರಿಗೆ ಶಾಕ್ ಆಗುತ್ತೆ. ಬಿಕಾಸ್ ಅಲ್ಲಿ ಕಾರಣ ಇನ್ನೂ ತಾನೇ ಏನಿದು, ನಮ್ಮ ಮನೆ ಮುಂದೆ ಇದ್ದೀನಿ, ಏನು ಹೆದರಿಸ್ಕೊಂಡು ಏನಾದ್ರು ಮದುವೆ ಮಾಡಿಸ್ಬೇಕು ಅಂತಿದ್ಯಾ ಅಂದಾಗ ಹೆದರಿಸ್ಬೇಕು ಅಂತಿದ್ರೆ ಈ ರೀತಿ ರಾತ್ರಿ ಪೂರ ಇರ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾನೆ. ನೋಡಿ ಅರ್ಥ ಮಾಡ್ಕೊಳ್ಳಿ, ಬಟ್ ನಾನು ಮಾತು ಕೊಟ್ಟಿದ್ದೀನಿ ವಿಶ್ವನಾಥ್ ಅಂಕಲ್ಗೆ ಮದುವೆ ಮಾಡಿಸ್ತೀನಿ, ಅವ್ರ ಕನಸು ಇದಾಗಿತ್ತು ಅಂತ, ಅದನ್ನು ಈಡೇರಿಸ್ತಂಕ ನಾನಂತೂ ಸುಮ್ಮನೆ ಇರೋನಲ್ಲ ಅಂತ ಕಾರಣ ಹೇಳ್ತಿದ್ದಾನೆ. ನಂತರ ಈ ಕಡೆ ಬ್ರೋಕರ್ ಬರ್ತಾರೆ. ಬ್ರೋಕರ್ ಬಂದು ಅವರು ಮಗಂಗೆ ಹೆಣ್ಣು ನೋಡ್ತಿರೋ ವಿಷಯ ಗೊತ್ತಾಗುತ್ತೆ, ಹೆಣ್ಣು ನೋಡೋಕೆ ಹೋಗೋ ವಿಷಯ ಗೊತ್ತಾಗುತ್ತೆ. ಅವರು ಹೆಣ್ಣು ನೋಡೋಕೆ ಹೋಗೋಕ್ಕೂ ಮೊದಲೇ ಅದೇ ಮನೆ ಅಡ್ರೆಸ್ ತಿನ್ಕೊಂಡು ಆಲ್ರೆಡಿ ಕರ್ಣ ಹೋಗಿ ಅಲ್ಲಿ ಏನೇನು ಮಾಡಬೇಕು ಎಲ್ಲನೂ ಕೂಡ ಕ್ರಿಯೇಟ್ ಮಾಡಿದ್ದಾನೆ. ಬಿಕಾಸ್ ಅವನಿಗೆ ವಿಶ್ವನಾಥ್ ಅಂಕಲ್ ಫ್ರೆಂಡ್ಗೆ ಪ್ರತಿಯೊಂದು ಪರಿಸ್ಥಿತಿ ವಿಶ್ವನಾಥ್ ಮತ್ತು ಸಾಹಿತ್ಯ ಪರಿಸ್ಥಿತಿನ ಅರ್ಥ ಮಾಡಿಸೋದು ಅವನ ಇಂಟೆನ್ಷನ್ ಆಗಿದೆ. ಹಾಗಾಗಿ ಇಲ್ಲಿ ವಿಶ್ವನಾಥ್ ಅಂಕಲ್ ಫ್ರೆಂಡ ತನ್ನ ಮಗಂಗೆ ಹೆಣ್ಣು ನೋಡೋಕೆ ಅಂತ ಹೋದಾಗ ಅವ್ರಿಗೂ ಮುನ್ನಾನೆ ಹೋಗಿ ಎಲ್ಲವನ್ನ ಕೂಡ ಮಾಡಿ ಇಲ್ಲಿ ಅದೇ ಪರಿಸ್ಥಿತಿಯಲ್ಲಿ ಇವ್ರನ್ನ ಕೂಡ ಸಿಕ್ಸಾಕಿಸ್ತಾನೆ. ಈ ಕಡೆ ಕಾರಣ ಆ ಒಂದು ಪರಿಸ್ಥಿತಿಯಲ್ಲಿ ಫೈನಲಿ ಅವರಿಗೆ ತಾವು ಮಾಡಿದ ತಪ್ಪು ಅರಿವಾಗೇ ಬಿಡುತ್ತೆ. ಬಿಕಾಸ್ ಇಲ್ಲಿ ಅವರ ಪರಿಸ್ಥಿತಿ ಕೂಡ ವಿಶ್ವನಾಥ್ ಅಂಕಲ್ಗೆ ಹೊರತಾಗಿರುವುದಿಲ್ಲ. ಹೆಣ್ಣೆತ್ತವರು ಇವರು ಹೇಗೆ ನಡ್ಕೊಂಡಿದ್ರು ಅದೇ ರೀತಿ ನಡ್ಕೊತಿದ್ದಾರೆ. ನಿಮ್ಮ ಮಗ ಏನು ಸಾಚು ಅಲ್ಲ, ನೀವೇನು ಸಾಚು ಅಲ್ಲ ಅಂತ ಇಲ್ಲಿ ಅವ್ರು ಎಷ್ಟು ಕನ್ವಿನ್ಸ್ ಮಾಡಿದ್ರು ಕೂಡ ಅವರು ಕನ್ವಿನ್ಸ್ ಆಗದೆ ಇದ್ದಾಗ ಇದನ್ನೆಲ್ಲ ಮಾಡಿದ್ದು ನಾನೇ ಅಂತ ಹೇಳಿ ಕಾರಣ ಮುಂದೆ ಬಂದು ನಿಮಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಆದರೆ ಇದು ವಿಶ್ವನಾಥ್ ಅಂಕಲ್ ಹಾಗೆ ಸಾಹಿತ್ಯ ಸಿಚುವೇಶನ್ ಕೂಡ ಅಂದು ಹೀಗೆ ಇತ್ತು. ಯಾರೋ ಬೀದಿಲಿ ಹೋಗೋನ್ ಮಾತು ಕೇಳ್ಕೊಂಡು ನೀವು ತಪ್ಪು ಮಾಡಿಬಿಟ್ರೆ ನಿಮ್ಮ ಸ್ನೇಹಿತನಿಗೆ ದ್ರೋಹ ಬಗ್ದಿದ್ದು ನೀವೇ ಹೊರತು ಅವರಲ್ಲ. ಇವತ್ತು ನೋಡಿ ನಿಮ್ಮ ಮರ್ಯಾದೆ 3 ಜನದ ಮಧ್ಯೆ ಹೋಗ್ತದೆ. ಅವತ್ತು ಎಷ್ಟು ಜನರ ಮಧ್ಯೆ ಅವರ ಮರ್ಯಾದೆ ಹೋಯಿತು. ಅದಕ್ಕೆ ಕಾರಣ ನಾನಾಗ್ಬಿಟ್ಟೆ. ಆದರೆ ಅದಕ್ಕೆ ಕಾರಣ ನನ್ನ ತಪ್ಪು ತಿಳುವಳಿಕೆ. ನನ್ನ ಫ್ರೆಂಡ್ ಒಂದು ಹುಡುಗಿನ ಪ್ರೀತಿ ಮಾಡಿದ, ಅವ್ನು ಪ್ರೀತಿ ಮಾಡಿದ ಹುಡುಗಿ ಅವ್ನಿಗೆ ಮೋಸ ಮಾಡಿ ಮದುವೆ ಆಗ್ತಿದ್ಲು. ಆದರೆ ಅದೇ ಹುಡುಗಿ ನನ್ನನ್ನು ನೋಡಿದಾಗ ಅದು ನಿಮ್ಮ ಮಗಳು ಅಂತ ಅಂದ್ಕೊಂಡೆ. ಹಾಗಾಗಿ ನನ್ನ ಫ್ರೆಂಡ್ಗೆ ಅವನ ಹುಡುಗಿನ ವಾಪಸ್ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಇದೇ ರೀತಿ ನಾಟಕ ಮಾಡ್ದೆ. ಡಿವೋರ್ಸ್ ಆಗಬೇಕು ಅನ್ನೋ ರೀತಿ, ಮದುವೆ ಆಗಿದೆ ಅನ್ನೋ ರೀತಿ. ಆದರೆ ಆ ಹುಡುಗಿ ಇವರು ಆಗಿರಲಿಲ್ಲ. ನನ್ನ ಫ್ರೆಂಡ್ ಹೇಳ್ದ ಅವ್ರ ಹೆಸರು ಮೋನಿಕಾ ಅಂತ. ಆಗ ನಂಗೆ ಶಾಕ್ ಆಯಿತು. ಬಿಕಾಸ್ ನನ್ನಿಂದ ಒಂದು ಹುಡುಗಿ ಜೀವನ ಲೈಫ್ ಸ್ಪಾಯ್ಲ್ ಆಯಿತು ಅಂತ. ಈಗ ವಿಶ್ವನಾಥ್ ಅಂಕಲ್ ಕೋಮಾದಲ್ಲಿದ್ದಾರೆ. ಅವರ ಕೊನೆಯ ಆಸೆ ಅವರ ಮಗಳು ನಿಮ್ಮ ಮಗನ ಜೊತೆ ಮದುವೆ ಆಗಬೇಕು ಅನ್ನೋದು. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತದಾಗೆ. ಹೌದು, ನನ್ನ ಫ್ರೆಂಡ್ ನನ್ನ ಮಾತನ್ನು ನನ್ನನ್ನೊಬ್ಬನ ನಂಬಿ ನನ್ನ ಸತ್ತು ಹೋದ್ರೂ ಮದುವೆನ ನೆರವೇರಿಸುವಂಥದ್ದು. ಅವನ ಕಾಯಿಲೆ ಬಗ್ಗೆ ನನಗೆ ಮಾತ್ರ ತಿಳಿಸಿದ್ದೆ. ಅದು ಯಾವುದನ್ನು ಕೂಡ ನಾನು ಮಾಡಿದೆ. ಯಾವುದೋ ಕೋಪಕ್ಕೆ ಇಲ್ಲದೇ ಇರೋದಕ್ಕೆಲ್ಲ ಬುದ್ಧಿ ಕೊಟ್ಟು ಈ ರೀತಿ ತಪ್ಪು ಮಾಡಿಬಿಟ್ಟೆ, ಇಂಥ ತಪ್ಪು ನಾನು ಮಾಡಬಾರ್ದಿತ್ತು ಅಂತ ಹೇಳ್ತಾರೆ. ಹಾಗೆ ಅವನ ಹೆಂಡತಿ ಕೂಡ ಹೌದು ನಮ್ಮಿಂದ ತಪ್ಪಾಯಿತು ಅಂತ ಒಪ್ಕೋತಾರೆ. ಫೈನಲಿ ಅಲ್ಲಿ ಹೆಣ್ಣೆತ್ತವ್ರು ಕೂಡ ನಾವು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ವಿ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾರೆ. ಬಿಕಾಸ್ ಇದೇ ಸಿಚುವೇಶನ್ ಅಲ್ಲೂ ಕೂಡ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಸಾಹಿತ್ಯ ಮುಂದೆ ಮೀಡಿಯಾದವ್ರು ಬಂದಿದ್ದಾರೆ. ಮೀಡಿಯಾದವ್ರಿಗೆ ಸಖತ್ತಾಗಿ ಪಾಠ ಹೇಳಿ ಅವ್ರು ಮಾಡ್ತಿರೋ ತಪ್ಪು ಏನು ಅನ್ನೋದನ್ನು ಸಾಹಿತ್ಯ ಅವ್ರಿಗೂ ಕೂಡ ಅರ್ಥ ಮಾಡಿಸ್ತಾರೆ. ಈ ಕಡೆ ಕರ್ಣನಿಗೆ ತುಂಬಾ ಖುಷಿ ಆಗಿದೆ. ಕರ್ಣನ ಮನೆಗೆ ಫೋನ್ ಮಾಡಿದ್ದೆ, ನನ್ನ ಒಂದು ಕರ್ತವ್ಯ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ಕೂಡ ಮನೇಲಿ ಬರುವುದಿಲ್ಲ ಅಂತ ಹೇಳಿದಾನೆ. ಈ ಕಡೆ ಕರ್ಣ ಅಣ್ಣ ಖಂಡಿತ ಅವನು ಅನ್ಕೊಂಡಾಗೆ ಮಾಡ್ತಾನೆ ಅಂತ ಅಮ್ಮಂಗೆ ಇನ್ನೊಬ್ಬ ಮಗ ಧೈರ್ಯ ತುಂಬುತ್ತಾರೆ. ಫೈನಲಿ ಇಲ್ಲಿ ಕರ್ಣ ಯಶಸ್ವಿ ಆಗಿದ್ದಾನೆ. ಅವನ ಕರ್ತವ್ಯ ಪೂರೈಸ್ತದೆ. ಈ ಕಡೆ ಫೈನಲಿ ವಿಶ್ವನಾಥ್ ಅಂಕಲ್ ಅವರ ಕೊನೆಯ ಆಸೆ ನೆರವೇರ್ತದೆ. ಬಿಕಾಸ್ ಅವರು ಎಲ್ಲರೂ ಕೂಡ ಸಾಹಿತ್ಯವನ್ನು ಮತ್ತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಈ ಕಡೆ ಹಾಸ್ಪಿಟಲ್ಗೂ ಕೂಡ ಬಂದು ನಮ್ಮಿಂದ ತಪ್ಪಾಗೋಯ್ತಮ್ಮ, ನನ್ನಿಂದಾನೇ ಇದೆಲ್ಲ ಆಗೋಯ್ತು, ವಿಶ್ವನಾಥ ಇಲ್ಲಿ ಇರ್ತಾನೆ ಇರಲಿಲ್ಲ, ನಾನೇ ತಪ್ಪು ಮಾಡಿಬಿಟ್ಟೆ, ನಿಮ್ಮನ್ನು ನಂಬೇಕಿತ್ತು, ತಪ್ಪು ಮಾಡಿಬಿಟ್ಟೆ, ನನ್ನ ಫ್ರೆಂಡನ್ನು ನಂಬಿದೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನಿನ್ನನ್ನು ನನ್ನ ಮನೆಗೆ ತುಂಬಿಸ್ಕೊತೀನಿ ಅಂತ ಹೇಳ್ತಿದ್ದಾರೆ. ಎಲ್ರಿಗೂ ಕೂಡ ಶಾಕ್ ಆಗ್ತದೆ. ಜೊತೆಗೆ ಇಲ್ಲಿ ಮದುವೆ ಗಂಡು ಕೂಡ ನಿಮ್ಮನ್ನು ನಾನು ತುಂಬಾ ಇಷ್ಟಪಟ್ಟೆ ಮದುವೆ ಆಗೋಕ್ಕೆ, ಆದರೆ ಮದುವೆ ದಿನ ನಡೆದಿದ್ದ ಹಂಗಾಮನ ನಾನು ನಂಬಿಟ್ಟೆ,
ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿದ್ದಾರೆ. ಈ ಕಡೆ ಕರ್ಣನ ತಮ್ಮ ಭೇಟಿ ಮಾಡಿ ಅಣ್ಣ ಫೈನಲಿ ಏನಾಯಿತು ಅಂದಾಗ ಎಲ್ಲ ರೀತಿ ಒಳ್ಳೇದಾಯಿತು ಅಂತ ಹೇಳಿದಾಗ ಮತ್ತು ಇನ್ನೇನಿದೆ ಸಾಹಿತ್ಯರ ಬದುಕು ಒಳ್ಳೇದಾಯ್ತಲ್ಲ ಅಂತ ಅಂದ್ಕೊಂಡು ಹೇಳ್ತಿದ್ದಾರೆ. ಫೈನಲಿ ನೀನು ಅಂದ್ಕೊಂಡಿದ್ದ ಮಾಡಿದ್ಯಲ್ಲ ಅಂತ ಹೇಳ್ತಿದ್ರೆ, ಇಲ್ಲ ನನಗೆ ಯಾಕೋ ಅದು ನಡೆಯುತ್ತೆ ಅನ್ನಿಸ್ತಿಲ್ಲ. ಬಿಕಾಸ್ ಇಷ್ಟೆಲ್ಲ ಅವಮಾನ ಅನುಭವಿಸಿದ್ದಾರೆ, ಮದುವೆ ನಿಂತು ಹೋಗಿದೆ, ಅವ್ರನ್ನ ನಂಬದೆ ಮದುವೆ ನಿಲ್ಲಿಸಿರೋ ಅವರನ್ನು ಮತ್ತೆ ಒಪ್ಕೋತಾರೆ ಸಾಹಿತ್ಯವರು ಅಂತ ನನಗೆ ಅನ್ನಿಸ್ತಿಲ್ಲ ಅಂತ ಹೇಳ್ತಿದ್ರೆ, ಇಲ್ಲಿ ಸಾಹಿತ್ಯ ಕೂಡ ಅದೇ ಕೆಲಸ ಮಾಡ್ತಿದ್ದಾಳೆ. ಸಾರಿ ಅಂಕಲ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ಬೇಜಾರು ಮಾಡ್ಕೋಬೇಡಿ, ನನಗೆ ಈ ಮದುವೆ ಅಂದರೆ ಇಷ್ಟ ಇಲ್ಲ ಅಂತಂದರೆ ಯಾಕಮ್ಮ ಏನು ಅಂದಾಗ ಈ ಮನೆಗೆ ಮದುವೆ ಆಗಿ ನಾನು ಬರಬೇಕಿತ್ತು, ಆದರೆ ನನ್ನ ಮೇಲೆ ಅನುಮಾನ ಪಟ್ಟರೆ ಇವತ್ತು ಅನುಮಾನ ಬಂದಿದೆ, ಇವತ್ತು ಕ್ಲಿಯರ್ ಆಗಿದೆ, ನಾಳೆ ಕೂಡ ಇದು ಮಧ್ಯೆ ಬರುವುದಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿ ಕಾರಣಗಳಿಲ್ಲ. ನಾನು ತಪ್ಪು ಮಾಡಿದೆ, ಅಷ್ಟೆಲ್ಲ ಅವಮಾನ ಅನುಭವಿಸ್ದೆ, ಆದರೆ ನಿಮಗೆ ನಂಬಿಕೆ ಇರಬೇಕಿತ್ತು. ಆ ನಂಬಿಕೆನೇ ನಮ್ಮ ಮಧ್ಯೆ ಇಲ್ಲ ಅಂದಮೇಲೆ ಪ್ರೀತಿ ಸಂಸಾರ ಅನ್ನೋದು ನಂಬಿಕೆ ಮೇಲೆ ನಿಂತಿರುತ್ತೆ. ಆ ನಂಬಿಕೆನೇ ಇಲ್ಲ ಅಂದರೆ ಖಂಡಿತ ಅದು ಉಳಿಯೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ತನ್ನ ನಿರ್ಧಾರನ ತಿಳಿಸ್ತಿದ್ದಾಳೆ. ಫೈನಲಿ ಇಲ್ಲಿ ವಿಶ್ವನಾಥ್ ಅಂಕಲ್ ಆಸೆ ನೆರವೇರ್ತಿಲ್ಲ ಆಗಿದ್ರೆ ಇಲ್ಲಿ ಕರ್ಣ ಏನು ಮಾಡ್ಬೋದು, ಈ ಕಡೆ ಸಾಹಿತ್ಯ ಮನಸ್ಸನ್ನು ಕೂಡ ಬದಲಾಯಿಸೋಕೆ ಟ್ರೈ ಮಾಡ್ತಾರೆ. ಜೊತೆಗೆ ಇಲ್ಲಿ ವಿಶ್ವನಾಥ್ ಅಂಕಲ ಕೊನೆಯ ಆಸೆ ಇದಾಗಿತ್ತು ಅನ್ನೋದನ್ನು ಅರ್ಥ ಮಾಡಿಸಿ ಸಾಹಿತ್ಯ ಮತ್ತು ಆ ಹುಡುಗನ ಮದುವೆಗೆ ಒಪ್ಪಿಸಿ ಮದುವೆನ ಮುಂದೆ ನಿಂತು ತಾನೇ ಮದುವೆ ಮಾಡೋಕೆ ಮುಂದಾಗ್ತಾರ, ಅಥವಾ ಬೇರೆ ಯಾವುದಾದ್ರೂ ರೀತಿಯ ಟ್ವಿಸ್ಟ್ ತಗೊಳ್ಳುತ್ತಾ ಮದುವೆ ಮಂಟಪದಂತ್ರ ಹೋಗಿ ಮತ್ತಿನ್ನೇನೋ ಕ್ರಿಯೇಟ್ ಆಗಿ ಫೈನಲಿ ಕರ್ಣ ಸಾಹಿತ್ಯ ಮದುವೆ ಆಗುತ್ತಾ, ಯಾವ ರೀತಿಯ ಕರ್ಣ ಸಾಹಿತ್ಯ ಮದುವೆ ಆಗುತ್ತೆ, ಕರಿಮಣಿ ಮಾಲೀಕ ಹೇಗೆ ಸಾಹಿತ್ಯ ಕರಿಮಣಿ ಮಾಲೀಕ ಕರ್ಣನಾಗ್ತಾನೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.